ಹಾಯ್ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮಗೆ ತುಂಬಾನೇ ಈಸಿ ಆದಂತಹ ಬೇಗನೆ ಮಾಡುವಂತಹ ಅದ್ಭುತವಾದಂತಹ ರಸಂ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಾವು ಹಾಕುವಂತಹ ವಿಡಿಯೋಸ್ ಬೇಗನೆ ನಿಮ್ಮನ್ನ ತಲುಪುತ್ತೆ. ತಮಿಳ್ನಾಡು ಸ್ಟೈಲ್ ರಸಂ ಇದು. ತಮಿಳ್ನಾಡಿನಲ್ಲಿ ರಸಂ ಅನ್ನ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಆ ರೀತಿ ರಸಂ ಮಾಡೋದು ಹೇಗೆ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಯಾಕ್ ತಡ, ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನಿವಾಗ ಇದರಲ್ಲಿ 1 ಕಪ್ ತೊಗರಿಬೇಳೆನ ತಗೊಂಡಿದ್ದೀನಿ. 1 ಕಪ್ ಸಾಕು. ಇದನ್ನ ಮೊದಲಿಗೆ ನೀಟಾಗಿ ತೊಳ್ಕೊಳ್ಳೋಣ, ಒಂದು 3 ರಿಂದ 4 ಸಾರಿ. ಈಗ ಇದು ತೊಳೆದಾಗಿದೆ, ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಬೇಯಿಸ್ಕೋಬೇಕಲ್ವಾ. ಇವಾಗ ನಾನು 1 ಗ್ಲಾಸ್ ತೊಗರಿಬೇಳೆ ಹಾಕೊಂಡಿದ್ನಲ್ಲ, ಸೇಮ್ ಗ್ಲಾಸಲ್ಲಿ 2 ಗ್ಲಾಸು ನೀರು ಹಾಕೊಳ್ತಾ ಇದ್ದೀನಿ. ಇದಕ್ಕೀಗ ಈರುಳ್ಳಿ ಹಾಕೋತಾ ಇದ್ದೀನಿ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಏನಕ್ಕೆ ಹಾಕೊಳ್ಳೋದು ಅಂತ ಅಂದರೆ ಈ ಬೇಳೆ ಇದೆಯಲ್ಲ, ತೊಗರಿಬೇಳೆ, ಅದು ಬೇಗ ಬೇಯಲಿ ಅಂತ ಹೇಳಿ. ಈಗ 1 ಟೊಮೊಟೊ, ಹಾಗೆ ಇಡಿನೂ ಹಾಕ್ಕೋಬೋದು, ಇಲ್ಲ ನೀವು ಈ ಥರ ಕಟ್ ಮಾಡಿ ಬೇಕಾದರೂ ಹಾಕ್ಕೋಬೋದು. ಕುಕ್ಕರ್ ಮುಚ್ಚಳನ ಮುಚ್ಚಿ ಇಡ್ತಾ ಇದ್ದೀನಿ. ಒಂದು 4 ರಿಂದ 5 ವಿಷಲ್ ಬರಲಿ, ನೀಟಾಗಿ ಬೇಳೆ ಬೇಯಬೇಕು. ಬೇಳೆ ಒಂಥರ ಮೆಲ್ಟ್ ಆದಂಗೆ ಆಗಬೇಕು. ಈಗ ಇದಕ್ಕೊಂದು ಮಸಾಲ ಪೌಡರ್ ರೆಡಿ ಮಾಡ್ಕೋಬೇಕು. ಅದನ್ನು ಮೊದಲಿಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಮೊದಲಿಗೆ 1 ಚಮಚದಷ್ಟು ಕಾಳು ಮೆಣಸು ಪೆಪ್ಪರ್ನ ಹಾಕ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂತಂದರೆ ಎಲ್ಲೂ ಕೂಡ ಅದು ಹಸಿ ಜಂಪ್ ಬರಬಾರ್ದು ನಮಗೆ, ಅದಕ್ಕೋಸ್ಕರ. ಈಗ 1 ಚಮಚ ಸಾಸಿವೆ. ಆಯಿಲ್ ಗೀಲ್ ಏನೂ ಹಾಕೋದು ಬೇಡ, ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ. ಈ ರಸಂ ಇದೆಯಲ್ಲ ಸಖತ್ತಾಗಿರುತ್ತೆ. ನಿಮ್ಗೆ 2 ತುತ್ತು ಅನ್ನ ಜಾಸ್ತಿ ಹೋಗುತ್ತೆ. ನೀವು ಇಷ್ಟಪಟ್ಟು ಊಟ ಮಾಡ್ತೀರಾ ಈ ರೀತಿ ರಸಂ ಮಾಡಿದರೆ. ಯಾವಾಗಲೂ ಒಂದೇ ಥರ ರಸಂ ತಿಂದು ಬೇಜಾರಾಗಿರುತ್ತಲ್ವ ನಿಮಗೆ, ಆವಾಗ ಈ ರೀತಿ ರಸಂ ಮಾಡಿ ತಿನ್ಬೋದು. ತಮಿಳ್ನಾಡಲ್ಲಿ ಈ ರೀತಿ ರಸಂ ಫೇಮಸ್ಸು. 1 ಚಮಚ ಜೀರಿಗೆ, ಮತ್ತು 1 ಚಮಚ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಫ್ರೈ ಆಗಲಿ. ಇದಾದಮೇಲೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಒಂದು 3 ಚಮಚದಷ್ಟು ಕೊತ್ತಂಬರಿ ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತೆ ಇದು ಒಂದ್ಸಲ ಪೌಡ್ರ್ ಮಾಡಿಟ್ಕೊಂಡ್ರೆ ನೀವು ಬೇರೆ ರೀತಿ ರಸಂಗಳನ್ನ ಮಾಡ್ತೀರಲ್ವಾ, ಆ ರಸಂಗಳಿಗೂ ಕೂಡ ನೀವು ಈ ಮಸಾಲ ಪೌಡ್ರನ್ನು ಯೂಸ್ ಮಾಡ್ಬೋದು, ಬರೀ ಇದಕ್ಕೆ ಮಾತ್ರ ಅಲ್ಲ. ಸಾಕು ಫ್ರೈ ಆಗಿರೋದು. ನೀಟಾಗಿ ಫ್ರೈ ಆಗಿದೆ. ನಾನು ಆಗಲೇ ಹೇಳಿದೆ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಇದು ಹಸಿ ಜಂಪ್ ಉಳಿಬಾರ್ದು, ಆ ರೀತಿ ಫ್ರೈ ಮಾಡ್ಕೋಬೇಕು. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೋಣ. ಇದನ್ನು ಸಣ್ಣ ಪುಡಿ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲ ತರಿಯಾಗಿ ಪುಡಿ ಮಾಡಿಕೊಂಡ್ರೂ ಆಗುತ್ತೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇದನ್ನು ಪುಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಪುಡಿ ರೆಡಿ ಆಗಿದೆ. ಈಗ ಮಸಾಲ ಪೌಡ್ರ್ ರೆಡಿ ಆಯಿತು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು 3 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ನೀಟಾಗಿ ಕಾಯಬೇಕು. ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು. 3 ಕೆಂಪು ಮೆಣಸು ಒಗ್ಗರಣೆಗೆ, ಕರಿಬೇವು ಸ್ವಲ್ಪ, ಮತ್ತು ಒಂದು 4 ರಿಂದ 5 ಹಸಿಮೆಣಸು. ನೀಟಾಗಿ ಎಷ್ಟು ಫ್ರೈ ಮಾಡ್ಕೋಬೇಕು ಅಂದರೆ ಹಸಿಮೆಣಸು ಖಾರ ನೀಟಾಗಿ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನಲ್ಲಿ ಬೇಯಬೇಕಾದ್ರೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಈರುಳ್ಳಿನ ಸ್ಕಿಪ್ ಮಾಡ್ತಾ ಇದ್ದೀನಿ. ಮತ್ತು ಇದು ಮಸಾಲ ಪೌಡ್ರ್ ಮಾಡಿದ್ವಲ್ಲ, ಅದಕ್ಕೆ ನೀವು ಇಂಗನ್ನು ಬೇಕಾದರೆ ಹಾಕ್ಕೋಬೋದು. ಹಿಂಗೆ ಹಾಕಿದರೆ ರಸಂ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನು ಸ್ಕಿಪ್ ಮಾಡಿದ್ದೀನಿ, ಕಾರಣ ನಮ್ಮನೇಲಿ ಕೆಲವರಿಗೆ ಇಂಗು ಅಂದರೆ ಹಿಂಗಿನ ಸ್ಮೆಲ್ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ತಿಂತೀರಾ ಅಂತಂದರೆ ಹಿಂಗೆ ಹಾಕಿದರೆ ಇನ್ನೂ ಸಖತ್ತಾಗಿ ರಸಂ ಬರುತ್ತೆ.
ಈ ಒಗ್ಗರಣೆಗೂ ಕೂಡ ಸ್ವಲ್ಪ ಹಿಂಗನ್ನು ಹಾಕ್ಕೋಬೋದು, ಮೆಲ್ಟ್ ಆಗಲಿ ಇದೆಲ್ಲ. ಅದಕ್ಕೋಸ್ಕರ ಒಗ್ಗರಣೆ ಕೂಡ ರೆಡಿ ಆಗಿದೆ. ಅದಕ್ಕೆ ಬೇಯಿಸ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ. ಗಟ್ಟಿಯಾಗಿದೆ ಅಲ್ಲ, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಹದದಲ್ಲಿ ರಸಮ್ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ. ನೀರು ಕೂಡ ನೋಡಿ ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ನೀಟಾಗಿದು ಕುದಿಬೇಕು. ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಮಸಾಲ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಆ ಮಸಾಲಾನ ಹಾಕೋಣ. ನಾನು 2 ಚಮಚದಷ್ಟು ಮಸಾಲ ಹಾಕ್ಕೋತಾ ಇದ್ದೀನಿ. ಮಸಾಲ ಕೂಡ ನೀವು ನೋಡಿ ಬೇಕಾದ್ರೆ ಹಾಕ್ಕೋಬೋದು. ಉಳಿದಿದ್ದ ಮಸಾಲಾನ ಬೇರೆ ನೀವು ರಸಮ್ಗಳನ್ನೆಲ್ಲ ಮಾಡಬೇಕಾದ್ರೆ ಯಾವ ರೀತಿ ರಸಮ್ ಮಾಡಿದರೂ ಓಕೆ, ನೀವು ಈ ಮಸಾಲಾನ ಯೂಸ್ ಮಾಡ್ಕೋಬೋದು. ಒಂದು ಬಾಕ್ಸಿಗೆ ಹಾಕಿ ನೀಟಾಗಿ ಮುಚ್ಚಳ ಹಾಕಿ ತೆಗೆದಿಟ್ಕೊಂಡ್ರೆ. ನೀಟಾಗಿ ಕುದ್ದಿದೆ. ಉಪ್ಪು ಕೂಡ ಪರ್ಫೆಕ್ಟ್ ಆಗಿದೆ. ನೀಟಾಗಿ ಹೆಚ್ಚಿ ತೊಳೆದಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೋತಾ ಇದೆ. ಪರ್ಫೆಕ್ಟ್ ಆದ ರಸಮ್ ರೆಡಿಯಾಗಿದೆ. ತಮಿಳ್ನಾಡು ಸ್ಟೈಲ್ ರಸಮ್ ರೆಡಿಯಾಗಿದೆ. ಪಟಾಪಟ್ ಅಂತ ಮಾಡ್ಬೋದು, ಟೇಸ್ಟಿ ಆಗಿರುತ್ತೆ. ಯಾರು ಮನೆಗೆ ಗೆಸ್ಟ್ ಬಂದರು ಅಂತ ಅಂದರೆ ಪಟಾಪಟ್ ಅಂತ ಹೇಳಿ ಜಲ್ದಿಯಾಗಿ ಈ ರೀತಿ ರಸಮ್ ಮಾಡ್ಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ಮನೆಯಲ್ಲೇ ಇರುವಂತಹ ತೊಗರಿಬೇಳೆ ಮಸಾಲ ಒಂದು ರೆಡಿ ಮಾಡ್ಕೋಬೇಕು. ಅದಕ್ಕೂ ಕೂಡ ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ ಯಾವಾಗಲೂ ಕೂಡ ಇರುತ್ತೆ. ತುಂಬ ಈಸಿ ಮಾಡುವಂಥದ್ದು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.